ನಮಸ್ಕಾರ. ಈ ದಿನ BA 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಯ ವಿದ್ಯಾರ್ಥಿಗಳಿಗಾಗಿ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂತಂದರೆ, ಇದರಲ್ಲಿ ಮೊದಲನೇ ಅವಧಿಗೆ ಸಮೂಹ ಮಾಧ್ಯಮ ಮತ್ತು ಸಂವಹನ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾನು ಈ ಟಾಪಿಕ್ಗೆ ಸಂಬಂಧಪಟ್ಟಂಗೆ ಮೊದಲ ಒಂದು ವಿಚಾರವನ್ನು ನಿಮ್ಮ ಬಳಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. Sociology of mass media and communication is an important syllabus for the students of third semester, and the topic here I am going to discuss with you people is the communication. ಸೊ ಇದರಲ್ಲಿ ಈ ವಿಚಾರದಲ್ಲಿ ಈ ಕಂಟೆಂಟಲ್ಲಿ ಮೊದಲನೇದಾಗಿ ಕವರ್ ಆಗಿರ್ತಕ್ಕಂಥದ್ದು ಏನೇನು ವಿಷಯ ಸೂಚಿ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಏನೇನಿದೆ ಅನ್ನೋದನ್ನು ಮೊದಲನೇದಾಗಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ಪೀಠಿಕೆ ಇದೆ, ಅರ್ಥ ಇದೆ, ವ್ಯಾಖ್ಯೆಗಳಿದ್ದಾವೆ, ಶಬ್ದದ ನಿಷ್ಪನ್ನ ಅಂದರೆ ಎಲ್ಲಿಂದ ಬಂತು ಏನು ಅನ್ನೋದ್ರ ವಿಚಾರವನ್ನು ಇಲ್ಲಿ ನಾವು ನೋಡ್ತೀವಿ. ಸಂವಹನದ ಸ್ವಭಾವ, ಸಂವಹನದ ಹಂತಗಳು, ಈ ಎಲ್ಲ ವಿಚಾರಗಳನ್ನು ಒಂದೊಂದು ಸೆಷನ್ನಲ್ಲೂ ಬೇರೆ ಬೇರೆಯಾಗಿ ನಾವು ಚರ್ಚೆ ಮಾಡ್ತಾ ಬರ್ತಾ ಇರ್ತೀವಿ. Today I am going to discuss about the contents covered in session 1. The first part is the introduction, the next is a meaning of the subject, and the next one is a couple of definitions given by the eminent thinkers or sociologists, and third is the derivation of a particular subject matter of or a concept from where the word has been taken off, and the next is the nature of communication, and the another topic that we are going to discuss is that the levels of communication. ಸೊ ಇಲ್ಲಿ ನಾನು ಇದರ ಒಂದು ಆಬ್ಜೆಕ್ಟಿವ್ಸ್, ಗುರಿಗಳು ಏನು ಅನ್ನೋದನ್ನು ಮೊದಲನೇದಾಗಿ ನೋಡೋಣ. ಇಲ್ಲಿ ಗುರಿಗಳು ಏನಪ್ಪ ಇದರಲ್ಲಿದೆ ಅಂತಂದರೆ, ಮೊದಲನೇದಾಗಿ ಸಂವಹನವನ್ನು ಅರ್ಥೈಸಿಕೊಳ್ಳುವುದು ವಿದ್ಯಾರ್ಥಿಗಳ ಗುರಿ ಇದಾಗಿರಬೇಕು. ಮೊದಲನೇದಾಗಿ ಈ ಟಾಪಿಕ್ನಲ್ಲಿ ಸಂವಹನವನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು ಅನ್ನೋ ಒಂದು ವಿಚಾರವನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ ಇಲ್ಲಿ. ಹಾಗೆಯೇ ಸಂವಹನದ ಸ್ವಭಾವವನ್ನು ಗುರುತಿಸುವುದು, ಸಂವಹನದ ಸ್ವಭಾವವನ್ನು ಗುರುತಿಸ್ಕೊಬೇಕಾಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಅಂದರೆ ಸಂವಹನ ಅಂದರೆ ಇಂಗ್ಲೀಷ್ನಲ್ಲಿ ನಾವು ಅದನ್ನು ಗುಣ ಅಂತಂದರೆ ಅಥವಾ ಸ್ವಭಾವ ಅಂತಂದರೆ ನೇಚರ್ ಅಂತ ನಾವು ಕರಿತೀವಿ. ಸಂವಹನದ ಹಂತಗಳನ್ನು ಅರಿಯುವುದು ಅಂದರೆ ಮುಂದಿನ ಒಂದು ವಿಚಾರಗಳು ಬರ್ತಾ ಇದ್ದಂಗೆ ಸಿಲೆಬಸ್ನಲ್ಲಿ ಮುಂದೆ ಪಾಠ ಮಾಡ್ತಾ ನಾವು ಯಾವ ಹಂತಗಳಿಗೆ ನಾವು ಇದನ್ನು ಅರ್ಥ ಮಾಡ್ಕೊಳ್ತೀವಿ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಸೊ ಫಾರ್ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್, ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ವಿಲ್ ಬಿ the objectives of the session. This is the first thing that we need to understand before learning any topic in the subject. And the first objective is to understand the meaning of communication, because the communication plays a very important role in individuals' daily life. So we need to know that the proper meaning of communication. Any communication that has been done between the humans has various types of natures. So the second topic will be the nature of the communication, and at the same time this nature also depends upon various levels of communication. That is, what are the various types of or various levels of communication that we do, like communication through language, communication through gestures, communication through symbols, or communications through sensory motor level. So these are the things that we are going to discuss in the ಕಮ್ಮಿಂಗ್ ಚಾಪ್ಟರ್. ಅಂದರೆ ಸಂವಹನವನ್ನು ಅರ್ಥೈಸಿಕೊಳ್ಳೋದಕ್ಕೆ ಏನು ಅಂತಂದರೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ಅದರ ಸ್ವಭಾವವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಆಮೇಲೆ ಬೇರೆ ಬೇರೆ ಹಂತಗಳನ್ನು ಅರ್ಥೈಸಿಕೊಳ್ಳೋದು ಅಂದರೆ ಸಂಜ್ಞೆಗಳ ಮುಖಾಂತರ, ಬಾಡಿ ಲ್ಯಾಂಗ್ವೇಜ್ ಅಂತ ನಾವೇನು ಕರಿತೀವಿ ಅದರ ಮುಖಾಂತರ, ಸಾಂಕೇತಿಕವಾಗಿ ಕೂಡ ನಾವು ಭಾಷೆಯನ್ನು ಉಪಯೋಗಿಸ್ತೀವಿ. ಈಗಾಗಲೇ ನಾನು ಹೇಳ್ದಂಗೆ ಸಂಕೇತಗಳ ಮುಖಾಂತರ, ಸಂಜ್ಞೆಗಳ ಮುಖಾಂತರ ಹಾಗೂ ಪದಗಳ ಬಳಕೆಯಿಂದ, ಬರವಣಿಗೆಯಿಂದ. ಸೊ ಇವೆಲ್ಲವೂ ಕೂಡ ಹೇಗಾಗುತ್ತೆ ಅನ್ನೋದನ್ನು ನಾವು ಈಗ ಮುಂದಿನ ಒಂದು ಟಾಪಿಕ್ನಲ್ಲಿ ನಾವು ನೋಡೋಣ. ಮೊದಲನೇದಾಗಿ ಸಂವಹನ ಅಂತಂದರೆ ಏನು? ಸಂವಹನ ಅತ್ಯಂತ ಸರಳವಾದ, ಅಂದರೆ ಇದರ ಅತ್ಯಂತ ಸರಳವಾದ ಅರ್ಥ ಏನಂದರೆ ಒಬ್ಬರಿಂದ ಒಬ್ಬರಿಗೆ ಮಾಹಿತಿಯನ್ನು ವರ್ಗಾವಣೆ ಮಾಡುವುದು. ಇಟ್ ಈಸ್ ವೆರಿ ಸಿಂಪಲ್ ದಟ್ ಕಮ್ಯುನಿಕೇಷನ್ ಈಸ್ ಎ ವೆರಿ ಸಿಂಪಲ್ ಫಾರ್ಮ್ ಆಫ್ ಕನ್ವೇಯಿಂಗ್ ಇನ್ಫಾರ್ಮೇಷನ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಮಾಹಿತಿಯನ್ನು ರವಾನೆ ಮಾಡಿದ್ರೆ ಅದು ಕಮ್ಯುನಿಕೇಷನ್ ಆಗುತ್ತೆ ಅಥವಾ ಸಂವಹನ ಉಂಟಾಗುತ್ತದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟು, ಸಂವಹನವು ಸುಸಜ್ಜಿತ ಹಾಗೂ ನಿರಂತರ ಪ್ರಕ್ರಿಯೆಯಾಗಿದ್ದು ಹೇಳುವ,
ಕೇಳಿಸಿಕೊಳ್ಳುವ ಮತ್ತು ಅರ್ಥೈಸಿಕೊಳ್ಳುವಿಕೆಯನ್ನು ಒಳಗೊಂಡಿರುತ್ತದೆ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಇಲ್ಲಿ ಹೇಳುವ, ಕೇಳಿಸಿಕೊಳ್ಳುವ ಮತ್ತು ಅರ್ಥೈಸಿಕೊಳ್ಳುವುದು, ಈ ಮೂರು ಪ್ರಕ್ರಿಯೆ ಆಗದೇ ಇದ್ದರೆ ಇಲ್ಲಿ ಸಂವಹನ ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಯಾವುದ್ಯಾವುದು ಆ ಮೂರು ಪ್ರಕ್ರಿಯೆ ಅಂತಂದರೆ ಹೇಳೋದು, ಕೇಳಿಸ್ಕೊಳ್ಳುವುದು ಮತ್ತು ಅರ್ಥ ಮಾಡ್ಕೊಳ್ಳೋದು. ಈ ಮೂರು ಪ್ರಕ್ರಿಯೆ ಆದಾಗ ಮಾತ್ರ ಏನಾಗುತ್ತೆ ಅಂತಂದರೆ ಸಂವಹನ ಕಂಪ್ಲೀಟ್ ಆಗುತ್ತೆ. ಅಂದರೆ ದ ಕಮ್ಯುನಿಕೇಷನ್ is a simple form of conveying information that we have already noticed that, but at the same time communication involves three important steps, that is systematic and continuous process of telling, listening and understanding. TIU, that is telling, T stands for telling, I stands for L stands for listening and U stands for understanding. TLU, listening, telling, listening and understanding. When somebody conveys the message, we just listen it in a half-minded manner, but that is not a right way to convey the communication to other person, because we listen half and we understand half and we don't convey the proper communication to the other person, then there will be a lacunae in communicating the other person. So here the telling and listening is very very important, and these two cannot be completed unless and until we understand what is ಕಮ್ಯುನಿಕೇಷನ್. ಅಂತಂದರೆ ಇದರ ಒಂದು ಸಂಪೂರ್ಣ ಪ್ರಕ್ರಿಯೆ ಮುಗಿಬೇಕು ಅಂತಂದರೆ ಇಲ್ಲಿ ಏನು ಮಾಡಬೇಕು, ಹೇಳುವ, ಕೇಳಿಸಿಕೊಳ್ಳುವ ಮತ್ತು ಅರ್ಥೈಸಿಕೊಳ್ಳುವಿಕೆಯನ್ನು ಒಳಗೊಂಡಿರುತ್ತದೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತದೆ. ಸೊ ಬನ್ನಿ ವಿದ್ಯಾರ್ಥಿಗಳೇ, ಸಂವಹನದಲ್ಲಿ ಏನೇನಿದೆ, ಏನು ಈ ವಿಚಾರಗಳು, ಇದರ ಒಂದು ಪರಿಚಯಾತ್ಮಕ ವಿಚಾರವನ್ನು ನೋಡೋಣ. ಲೆಟ್ ಅಸ್ ಸಿ ದ ಇಂಟ್ರಡಕ್ಷನ್ ಪಾರ್ಟ್ ಆಫ್ ದ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಈಸ್ ಬೋತ್ ಅನ್ ಇಂಡಿವಿಜುವಲ್ ಆ್ಯಂಡ್ ಸೋಷಿಯಲ್ ನೀಡ್. ಸಂವಹನವು ವೈಯಕ್ತಿಕ ಹಾಗೂ ಸಾಮಾಜಿಕ ಅಗತ್ಯವಾಗಿದೆ. ಇದು ಬಹಳ ಇಂಪಾರ್ಟೆಂಟು. ಹೌದು, ಖಂಡಿತ. ಸಂವಹನ ವೈಯಕ್ತಿಕ ಮತ್ತು ಸಾಮಾಜಿಕ ಅಗತ್ಯತೆ ಆಗದೇ ಇದ್ದರೆ ಸಮಾಜ ಮುಂದುವರಿಯೋದಕ್ಕಾಗೋದೇ ಇಲ್ಲ. ವೈಯಕ್ತಿಕವಾಗಿ ನಮ್ಮ ಬೆಳವಣಿಗೆಗೆ ಸಂವಹನ ಬಹಳ ಮುಖ್ಯ. ಮತ್ತು ಒಂದು ಹಂತಕ್ಕೆ ಮನುಷ್ಯ ಹೋದ ಮೇಲೆ ಆ ಒಂದು ಹಂತದಿಂದ ಅವನೇನು ಮಾಡ್ತಾನೆ ಅಂತಂದರೆ ಈ ಸಂವಹನವನ್ನು ಬೇರೆಯವರಿಗೆ ವರ್ಗಾವಣೆ ಮಾಡ್ಕೊಂಡು ಹೋಗ್ತಾನೆ. ಹೀಗೆ ಒಬ್ಬರಿಂದ ಮತ್ತೊಬ್ಬರಿಗೆ ಸಂವಹನ ವರ್ಗಾವಣೆ ಆಗ್ತಾ ಅದೇನಾಗುತ್ತೆ, ಸಾಮಾಜಿಕ ಅಗತ್ಯವೂ ಕೂಡ ಆಗುತ್ತದೆ. ಸೊ ಸಂವಹನ ಅಂತಕ್ಕಂಥದ್ದು ಎಲ್ಲಿಂದ ನಾವು ಪಡ್ಕೊಂಡಿದ್ದೀವಿ, ಈ ಪರಿಕಲ್ಪನೆಯನ್ನು ಎಲ್ಲಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ ಅಂತಂದರೆ ಕಮ್ಯುನಿಕೇಷನ್ ಎಂಬ ಆಂಗ್ಲ ಪದದ ತತ್ಸಮಾನ ಲ್ಯಾಟಿನ್ ಮೂಲದ ಕಮ್ಯುನಿಸ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಕಾಮನ್ ಅಥವಾ ಸಾಮಾನ್ಯ ಎಂದು ಅರ್ಥೈಸಿಕೊಳ್ಳಬಹುದು. ಸಿ ಹಿಯರ್ ದ ಡಿರೈವೇಷನ್ ಆಫ್ ದ ಕಾನ್ಸೆಪ್ಟ್, ದ ವೆರಿ ಮಚ್ ಕಾನ್ಸೆಪ್ಟ್ ಆಫ್ ಕಮ್ಯುನಿಕೇಷನ್ ಹ್ಯಾಸ್ ಬೀನ್ ಟೇಕನ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಕಮ್ಯುನಿಸ್, means to make common. That means to make common. So this is very important in understanding the very basic need or very basic meaning of communication. Next is the definitions. ವ್ಯಾಖ್ಯೆಗಳು. ಇಲ್ಲಿ ಪ್ರಮುಖವಾಗಿ ಎರಡು ವ್ಯಾಖ್ಯೆಗಳನ್ನು ನಾವು ನೋಡಿದ್ದೀವಿ. ಬಹಳ ಪ್ರಮುಖವಾಗಿರ್ತಕ್ಕಂಥ ವ್ಯಾಖ್ಯೆಗಳಿದು. ಈ ವ್ಯಾಖ್ಯೆಗಳು ಇಲ್ಲಿ ಬರ್ತಕ್ಕಂತಹ ಸಂವಹನ ಅಂತಕ್ಕಂತಹ ಒಂದು ವಿಚಾರವನ್ನು ಬಹಳ ಸೂಚ್ಯವಾಗಿ ಹೇಳ್ತಕ್ಕಂಥ ವಿಚಾರಗಳಾಗಿರುತ್ತದೆ ಈ ವ್ಯಾಖ್ಯೆಗಳು. ಮೊದಲನೇದಾಗಿ ನೋಡಿ, ಎಲ್ ಬ್ರೌನ್ರವರ ಪ್ರಕಾರ ಸಂವಹನವು ಸಂಗತಿಗಳು, ಆಲೋಚನೆಗಳು, ಅನಿಸಿಕೆಗಳು ಅಥವಾ ಕ್ರಿಯಾವಿಧಾನಗಳ ಪರಸ್ಪರ ಬದಲಾವಣೆ ಮತ್ತು ಸಂಚರಣೆಯೇ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇವರ ಪ್ರಕಾರ ಏನು ಅಂತಂದರೆ ಆಲೋಚನೆ ಅಂತಂದರೆ ನಮ್ಮಲ್ಲಿ ಏನಿರುತ್ತೆ ಅಂತಂದರೆ ನಮ್ಮಲ್ಲಿ ಫ್ಯಾಕ್ಟ್ಸ್ ಇರುತ್ತೆ, ಐಡಿಯಾಸ್ ಇರುತ್ತೆ, ಫೀಲಿಂಗ್ಸ್ ಇರುತ್ತೆ. ಇವೆಲ್ಲವೂ ಕೂಡ ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಆ್ಯಕ್ಷನ್ ಅಂದರೆ ಒಂದು ಕ್ರಿಯೆಯನ್ನು ಕಂಪ್ಲೀಟ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಅಕಾರ್ಡಿಂಗ್ ಟು ಎಲ್ ಬ್ರೌನ್, ಕಮ್ಯುನಿಕೇಷನ್ ಈಸ್ ದ ಟ್ರಾನ್ಸ್ಮಿಷನ್ ಆ್ಯಂಡ್ ಇಂಟರ್ಚೇಂಜ್ ಆಫ್ ಫ್ಯಾಕ್ಟ್ಸ್, ಫೀಲಿಂಗ್ಸ್, ಐಡಿಯಾಸ್ ಆರ್ ಕೋರ್ಸ್ ಆಫ್ ಆ್ಯಕ್ಷನ್. ಫ್ಯಾಕ್ಟ್ಸ್, ಐಡಿಯಾಸ್, ಫೀಲಿಂಗ್ ಆರ್ ಕೋರ್ಸ್ ಆಫ್ ಆ್ಯಕ್ಷನ್. ಅಂದರೆ ನಮ್ಮ ಅನಿಸಿಕೆಗಳು ಹೆಂಗಂದ್ರಂಗೆ ನಾವು ಹೇಳಕ್ಕೆ ಬರೋದಿಲ್ಲ. ಈ ಅನಿಸಿಕೆಗಳನ್ನು ನಾವು ಸರಿಯಾಗಿ ಅರ್ಥೈಸ್ಕೊಳ್ಬೇಕಾಗತ್ತೆ. ಒಂದು ಕ್ರಿಯಾವಿಧಾನಗಳ ಮೂಲಕ ಅದೇನು ಮಾಡಬೇಕಾಗತ್ತೆ, ಪರಸ್ಪರ ಬದಲಾವಣೆ ಮಾಡಬೇಕಾಗತ್ತೆ. ಹಾಗೆಯೇ ಸಂಚರಣೆ ಕೂಡ ಆಗಬೇಕಾಗತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಈ ಸಂಚರಣೆ ಆಗದೇ ಇದ್ದರೆ ವ್ಯಾಖ್ಯೆಗಳು ಏನಾಗುತ್ತೆ, ಇಲ್ಲಿ ಮತ್ತೊಬ್ಬರಿಗೆ ತಲುಪೋದ್ರಲ್ಲಿ ಬಹಳ ಕಷ್ಟ ಆಗುತ್ತೆ. ಮತ್ತೊಂದು ವ್ಯಾಖ್ಯೆ ಇಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಗಿಸ್ಬರ್ಟ್ರವರದ್ದು. ಗಿಸ್ಬರ್ಟ್ರವರ ಪ್ರಕಾರ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪು ವ್ಯಕ್ತಿಗಳಿಂದ ಮತ್ತೊಬ್ಬ ವ್ಯಕ್ತಿಗೆ ಮಾಹಿತಿಯ ಪರಿಣಾಮಕಾರಿಯಾದ ವರ್ಗಾವಣೆಯನ್ನು ಸಂವಹನ ಎಂದಿದ್ದಾರೆ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪು ಅಂದರೆ ಸಮೂಹ ಅಂತ ಕೂಡ ನಾವು ಕರೀಬೋದು. ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪು ವ್ಯಕ್ತಿಗಳಿಂದ
ಮತ್ತೊಬ್ಬ ವ್ಯಕ್ತಿಗೆ ಮಾಹಿತಿಯ ಪರಿಣಾಮಕಾರಿಯಾದ ವರ್ಗಾವಣೆಯನ್ನು ಸಂವಹನ ಎಂದಿದ್ದಾರೆ. ಮಾಹಿತಿಯ ವರ್ಗಾವಣೆ, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಮಾಹಿತಿಯ ವರ್ಗಾವಣೆ ಅಂತ ನಾವೇನು ಹೇಳ್ತಾ ಇದ್ದೀವಿ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಈ ಮಾಹಿತಿಯ ವರ್ಗಾವಣೆಯನ್ನು ನಾವು ಬಹಳ ಅರ್ಥಪೂರ್ಣವಾಗಿ ತಲುಪಿಸಿದ್ರೆ ಇಲ್ಲಿ ಸಂವಹನಕ್ಕೆ ಬಹಳ ಅರ್ಥ ಬರುತ್ತೆ. ವಿದ್ಯಾರ್ಥಿಗಳೇ ನೋಡಿ, ಅಕಾರ್ಡಿಂಗ್ ಟು ಗಿಸ್ಬರ್ಟ್, ದ ಕಮ್ಯುನಿಕೇಷನ್ ಈಸ್ ದ ಎಫೆಕ್ಟಿವ್ ಟ್ರಾನ್ಸ್ಮಿಷನ್ ಆಫ್ ಎ ಮೆಸೇಜ್ ಫ್ರಮ್ ಒನ್ ಪರ್ಸನ್ ಆರ್ ಎ ಬಾಡಿ ಆಫ್ ಪರ್ಸನ್ ಟು ಅನದರ್. ಇಲ್ಲಿ ಒನ್ ಪರ್ಸನ್ ಅಂತಂದರೆ ಸೆಂಡರ್, ಟು ಅನದರ್ ಅಂದರೆ ರಿಸೀವರ್. ಅಂದರೆ ಮಾಹಿತಿಯನ್ನು, ಸೆಂಡರ್ ಅಂದರೆ ಮಾಹಿತಿಯನ್ನು ಕಳಿಸುವವರು, ಮತ್ತು ರಿಸೀವರ್ ಅಂತಂದರೆ ಮಾಹಿತಿಯನ್ನು ಪಡೆದುಕೊಳ್ಳುವವರು, ರಿಸೀವ್ ಮಾಡ್ಕೊಳ್ತಕ್ಕಂಥವ್ರು. ಸೊ ಕಮ್ಯುನಿಕೇಷನ್ ಈಸ್ ದ ಎಫೆಕ್ಟಿವ್ ಟ್ರಾನ್ಸ್ಮಿಷನ್ ಆಫ್ ಮೆಸೇಜ್ from one person or a body of person, that is a group of person, to another. That is the thing that we have to understand here. Next, what are the various levels of communication that we have to see here? ಇಲ್ಲಿ ಸಂವಹನದ ಬೇರೆ ಬೇರೆ ಹಂತಗಳಿದ್ದಾವೆ. ಸಂವೇದನಾ ಹಂತ ಪಂಚೇಂದ್ರಿಯಗಳ ಮೂಲಕ ಅಂತಂದರೆ, ಪಂಚೇಂದ್ರಿಯಗಳ ಮೂಲಕ ಅಂದರೆ ಹೇಗೆ? ನೋಡುವುದರಿಂದ, ಕೇಳಿಸ್ಕೊಳ್ಳೋದ್ರಿಂದ, ಅರ್ಥ ಆಗ್ತಾ ಇದೆಯಲ್ವಾ? ಇವೆಲ್ಲವಕ್ಕೆ ಮತ್ತು ಸಂಜ್ಞೆಗಳ ಮುಖಾಂತರ, ಸ್ಪರ್ಶದ ಮುಖಾಂತರ ಕೂಡ ನಾವೇನು ಮಾಡ್ಬೋದು? ಸಂವಹನವನ್ನು ಮಾಡಬಹುದು ಇಲ್ಲಿ. ಸೊ ದ ಲೆವೆಲ್ಸ್ ಆಫ್ ಕಮ್ಯುನಿಕೇಷನ್, ದ ಫಸ್ಟ್ ಲೆವೆಲ್ ಆಫ್ ಕಮ್ಯುನಿಕೇಷನ್ ಈಸ್ ಸೆನ್ಸರಿ ಲೆವೆಲ್ ಕಮ್ಯುನಿಕೇಷನ್ ಬೈ ಲುಕ್ಕಿಂಗ್, ಹಿಯರಿಂಗ್ ಆ್ಯಂಡ್ ಟ್ಯಾಂಜಿಬಲ್ ಥಿಂಗ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ these are the things that we understand the communication not only through verbal but also through our sensory organs. And next is ದ ಎಮೋಷ್ನಲ್ ಲೆವೆಲ್ ಅಂತಂದರೆ ಇಲ್ಲಿ ಭಾವನಾತ್ಮಕ ಹಂತ ಅಂತ ನಾವೇನು ಹೇಳ್ತೀವಿ. ಮನುಷ್ಯನಿಗೆ ಬೇರೆ ಬೇರೆ ರೀತಿಯಾದಂಥ ಭಾವನೆಗಳು ಇದ್ದೇ ಇರುತ್ತೆ. ಅವನಲ್ಲಿ ಅನೇಕ ರೀತಿಯಾದಂಥ ಭಾವನೆಗಳಿರ್ತವೆ. ಯಾವುವು? ಅವರಲ್ಲಿ ಸಂತಸ ಇರ್ಬೋದು, ದುಃಖ ಪಡ್ತಕ್ಕಂಥದ್ದು ಇರ್ಬೋದು, ಅಥವಾ ಕನ್ಫ್ಯೂಸ್ ಆಗಿರ್ತಕ್ಕಂಥದ್ದು ಇರ್ಬೋದು, ಮತ್ತು ನೇರವಾಗಿರ್ತಕ್ಕಂತಹ ಒಂದು ಸಂವಹನ ಇರ್ಬೋದು, ಅಪ್ರತ್ಯಕ್ಷವಾಗಿರ್ತಕ್ಕಂಥದ್ದಾದರೂ ಇರ್ಬೋದು. ಅಂದರೆ ಅವನು ಡೈರೆಕ್ಟಾಗಿ ಇಲ್ದಿರ ಇಂಡೈರೆಕ್ಟಾಗಿ ಮಾಡ್ತಕ್ಕಂಥದ್ದನ್ನು ಅಪ್ರತ್ಯಕ್ಷ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಉದ್ದೇಶಪೂರ್ವಕವಾಗಿರ್ತಕ್ಕಂತಹ ಸಂವಹನವಾಗಿರಬಹುದು, ಉದ್ದೇಶರಹಿತವಾಗಿರ್ತಕ್ಕಂಥ ಸಂಪರ್ಕವಾದರೂ ಆಗಿರಬಹುದು. ಅಂದರೆ ನಮ್ಮ ಒಂದು ಭಾವನೆಗೆ ತಕ್ಕಂತೆ ನಾವೇನು ಮಾಡ್ತೀವಿ, ನಮ್ಮ ಒಂದು ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕೆ ಸಂವಹನ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸುತ್ತದೆ. ಅಂತಂದರೆ ಅಟ್ ದ ಎಮೋಷ್ನಲ್ ಲೆವೆಲ್ ಇಟ್ ಎಕ್ಸ್ಪ್ರೆಸಸ್ ದ ಫೀಲಿಂಗ್ ಲೈಕ್ ಹ್ಯಾಪಿನೆಸ್, ಸ್ಯಾಡ್ನೆಸ್, ignorance, etc. And this communication can be direct, symbolic, intended, unintended way of expression. So there is another level that here we have to see that is ವೈಚಾರಿಕ ಹಂತ ಅಂತಂದರೆ ನಮ್ಮಲ್ಲಿ ಬರ್ತಕ್ಕಂಥ ಐಡಿಯಾಗಳು, ವೈಚಾರಿಕತೆ, ಮಾತು ಮತ್ತು ಭಾಷೆಗಳಿಗೆ ಇದು ಸೀಮಿತವಾಗಿರುತ್ತದೆ. ಹಾಗಾಗಿ ಇದು ಮಾನವರಿಗೆ ಮಾತ್ರ ವಿಶೇಷವಾದದ್ದು. ಇಲ್ಲಿ ಭಾಷೆಯ ಮುಖಾಂತರ, ಲಿಪಿಗಳ ಮುಖಾಂತರ ನಾವೇನು ಮಾಡ್ತೀವಿ, ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ವಿಚಾರಗಳನ್ನು, ಸಂಸ್ಕೃತಿಯನ್ನು ವರ್ಗಾಯಿಸಲು ಸಾಧ್ಯ. ಇನ್ನು ಸಂಸ್ಕೃತಿ ಅಂತಕ್ಕಂಥ ಒಂದು ಚಾಪ್ಟರ್ ನೀವು ಈಗಾಗಲೇ ಓದಿದರೆ, ಆ ಸಂಸ್ಕೃತಿ ಅನ್ನೋ ಚಾಪ್ಟರ್ನಲ್ಲಿ ನೀವು ನಾನ್ ಮೆಟೀರಿಯಲಿಸ್ಟಿಕ್ ಕಲ್ಚರ್ ಅಂತ ಓದಿರ್ತೀರ, ಅಭೌತ ಸಂಸ್ಕೃತಿ ಅಂತ. ಈ ಅಭೌತ ಸಂಸ್ಕೃತಿ ಮತ್ತಿನ್ನೇನೂ ಅಲ್ಲ, ಇದು ವಿಚಾರಗಳೇ ಆಗಿವೆ. ಇದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ವರ್ಗಾಯಿಸಲ್ಪಡುತ್ತದೆ. ಸೊ ದ ಐಡಿಯಾ ಈಸ್ ಅನದರ್ ಲೆವೆಲ್ ಆಫ್ ಕಮ್ಯುನಿಕೇಷನ್. ಹಿಯರ್ ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಆ್ಯಂಡ್ ಇಟ್ ಈಸ್ ಅ ಪ್ರಿಡಾಮಿನೆಂಟ್ ಆಸ್ಪೆಕ್ಟ್ ಇನ್ ಪಾಸಿಂಗ್ ದ ಕಲ್ಚರ್ ಫ್ರಮ್ one person to the other person and one generation to another generation, because here the language is the main vehicle of interaction that will be passing its ideas from one generation to another generation. It may be a transfer of ideas, it may be a transfer of cultural practices. All these things come under this particular level of ideas. So the sources for this particular perspective was a sociological perspective, C.W. Mills, Random House publication, New Delhi. The mass media communication by John Vivian. There are a lot of books that you can study. ಅನೇಕ ಪುಸ್ತಕಗಳಿದ್ದಾವೆ. ಇನ್ನು ಇಲ್ಲಿ ಕೇವಲ ನಿಮಗೆ ಒಂದು ಗ್ರಂಥಋಣ ಅಂತ ಅಂದ್ಬಿಟ್ಟು ನಾವಿದನ್ನು ಇಲ್ಲಿ ತೋರಿಸಿದ್ದೀವಿ. ಸೊ ಹಾಗಾಗಿ ಈ ಮೊದಲ ಒಂದು ವಿಚಾರ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಸೊ ಈ ವಿಚಾರವನ್ನು, ಈ ಸೆಷನ್ 1 ಇಲ್ಲಿಗೆ ನಾವು ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು.